ಸ್ನೇಹಿತರೆ ನಮಸ್ತೆ. ಇದು ನ್ಯೂಸ್ 18 ಡಿಜಿಟಲ್. ನಾನು ನಿಮ್ಮ ಎ.ಟಿ. ವೆಂಕಟೇಶ್ ಪ್ರಭು. ಸ್ಥಳೀಯ ಮಟ್ಟದಲ್ಲಿ ರಾಜಕಾರಣ ಮಾಡಬೇಕಂದ್ರೆ ಭಾಳಷ್ಟು ಹರಸಾಹಸವನ್ನು ಪಡಬೇಕಾಗ್ತದೆ. ಅದರಲ್ಲೂ ಗ್ರಾಮ ಪಂಚಾಯಿತಿ ಚುನಾವಣೆಗಳು ಎದುರಾದಂಥ ಸಂದರ್ಭದಲ್ಲಿ ಅಲ್ಲಿ ನಡೀತಕ್ಕಂಥ ರಾಜಕಾರಣ ದೆಹಲಿ ಮಟ್ಟದಲ್ಲೂ ಕೂಡ ನಡೆಯಲ್ಲ ಎಂಬುದು ಈ ಹಿಂದಿನ ರಾಜಕೀಯ ವಿದ್ಯಮಾನಗಳನ್ನು ನಾವು ಗ್ರಾಮೀಣ ಭಾಗದಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಗಮನಕ್ಕೆ ಬರ್ತದೆ. ಅದಕ್ಕೆ ಪೂರಕ ಎಂಬಂತೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದಲ್ಲಿ ಒಂದು ರಾಜಕೀಯ ದುರುದ್ದೇಶಕ್ಕೆ ಓರ್ವ ಮುಖಂಡ ಏನು ಕೃಷಿಯನ್ನು ಮಾಡಿದ್ದ, ಆ ಕೃಷಿ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಹೌದು, ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ BV ಪಾಳ್ಯ ಗ್ರಾಮದ ಗಿರೀಶ್ ಬಾಬು, ಮೂಲತಃ ಈತ JDS ಪಕ್ಷದ ಮುಖಂಡ. ಅವರದ್ದೇ ಗ್ರಾಮದಲ್ಲಿ ತನ್ನ ತಾಯಿ ಮತ್ತು ತನ್ನ ಪತ್ನಿ ಇಬ್ಬರೂ ಕೂಡ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಒಂದೇ ಗ್ರಾಮದಲ್ಲಿ ತಾಯಿ ಮತ್ತು ಪತ್ನಿ ಇಬ್ಬರೂ ಕೂಡ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಜನರಿಂದ ಆಯ್ಕೆಯಾಗಿದ್ದಾರೆ. ಈ ನಿಟ್ಟಿನಲ್ಲಿ ಈಗಾಗಲೇ ಗ್ರಾಮ ಪಂಚಾಯಿತಿ ಚುನಾವಣೆಗಳು ಇನ್ನೇನು ಕೆಲವೇ ದಿನಗಳಲ್ಲಿ ಘೋಷಣೆ ಆಗ್ತದೆ ಎನ್ನುವಂಥ ನಿಟ್ಟಿನಲ್ಲಿ ಇವರು ತಮ್ಮ ಜಮೀನಿನಲ್ಲಿ ಕೃಷಿ ಹೊಂಡವನ್ನು ನಿರ್ಮಾಣ ಮಾಡಿ ಸರಿಸುಮಾರು 2,500 ಪಾಂಪ್ಲೆಟ್ ಮೀನುಗಳನ್ನು ಸಾಕಾಣಿಕೆ ಮಾಡಿರ್ತಾರೆ. ಅದನ್ನು ಕೂಡ ಕಲ್ಕತ್ತಾದಿಂದ ವಿಮಾನದ ಮೂಲಕ ತರಿಸಿ ಒಂದು ಸಾಕಾಣಿಕೆ ಮಾಡಿರ್ತಾರೆ. ಅದು ಪ್ರಮುಖವಾಗಿ ಚುನಾವಣೆಯ ದೃಷ್ಟಿಯಿಂದ. ಯಾಕೆಂದರೆ ಇನ್ನೇನು ಮಾರ್ಚ್ ಅಥವಾ ಮೇಗೆ ಚುನಾವಣೆ ಬರುವಂಥ ಸಾಧ್ಯತೆಗಳಿದ್ದಾವೆ. ಆ ನಿಟ್ಟಿನಲ್ಲಿ ಗ್ರಾಮದ ಜನರಿಗೆ, ತಮ್ಮ ಮತದಾರರಿಗೆ ಆ ಒಂದು ನಿಟ್ಟಿನ ಅದು ಒಂದು ರೀತಿಯಂಥ ಏನು ಹಣ ಹಂಚಿಕೆ ಆಗಿರ್ಬೋದು, ಎಂಡ ಹಂಚಿಕೆ, ಇವೆಲ್ಲವೂ ಕೂಡ ಇವತ್ತಿನ ಚುನಾವಣೆಯ ವ್ಯವಸ್ಥೆಯಲ್ಲಿ ಸರ್ವೇ ಸಾಮಾನ್ಯ ಆಗಿದೆ. ಯಾಕಂದರೆ ಅದನ್ನು ತಪ್ಪು ಅನ್ಲಿಕ್ಕೂ ಕೂಡ ಯಾರು ಮುಂದಾಗ್ತಾ ಇಲ್ಲ. ಯಾಕಂದರೆ ಹಳ್ಳಿಯಿಂದ ಡೆಲ್ಲಿವರೆಗೂ ಕೂಡ ಈ ಒಂದು ಪ್ರಕ್ರಿಯೆ ನಡ್ಕೊಂಡು ಬರ್ತಾ ಇರುವಂಥ ಹಿನ್ನೆಲೆ ರಾಜಕೀಯದಲ್ಲಿ ಇದನ್ನು ಜನರು ಕೂಡ ಸಾಮಾನ್ಯವಾಗಿ ತೆಗೆದುಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಅವರು ತಮ್ಮ ಮತದಾರರಿಗೆ ಮೀನನ್ನು ಕೊಡಬೇಕು ಎನ್ನುವಂಥ ದೃಷ್ಟಿಯಿಂದ ತಮ್ಮ ಜಮೀನಿನಲ್ಲಿ ಕೃಷಿ ಹೊಂಡವನ್ನು ನಿರ್ಮಾಣ ಮಾಡಿ ಸರಿಸುಮಾರು 2,500 ಪಾಂಪ್ಲೆಟ್ ಮೀನುಗಳನ್ನು ಸಾಕಾಣಿಕೆ ಮಾಡಿದ್ರು. ಆದರೆ ರಾಜಕೀಯ ದುರುದ್ದೇಶದಿಂದ ಕಳೆದ ತಡರಾತ್ರಿ 3 ಜನ ತಂಡವನ್ನು ಕಟ್ಕೊಂಡು ಬಂದಂಥ ಕದಿಮರು ಆ ಕೃಷಿ ಹೊಂಡಕ್ಕೆ ಬಲೆಯನ್ನು ಹಾಕಿ ಸರಿಸುಮಾರು 2,500 ಮೀನುಗಳನ್ನು ಸಂಪೂರ್ಣವಾಗಿ ಕಳ್ಳತನ ಮಾಡಿದ್ದಾರೆ. ಈಗ ನಾವು ಒಂದ್ 2-2.5 ಸಾವಿರ ಮೀನ್ನ ಕಲ್ಕತ್ತಾಯಿಂದ ತಂದು ನಾವು ಇದು ಮೀನ್ ಸಾಕಾಣಿಕೆ ಮಾಡ್ತಿದ್ದು. ನಾವು ರಾಜಕಾರಣದಲ್ಲಿನ ಕೆಲವು ನಮ್ಮೂರವ್ರ ರಾಜಕೀಯ ವಿರೋಧಿಗಳು ರಾತ್ರಿ ಅದನ್ನ ಕಳ್ತನ ಮಾಡಿಸಿ ಒಂದು ಮೀನು ಇಲ್ದಿರ ಕೈಗೆ ಬಂದಿರೋದು ಒಂದ್ 5-6 ಲಕ್ಷ ರೂಪಾಯಿ ಮೀನುಗಳನ್ನ ನಾವೇನೋ ನಮ್ಮ ಹುಡುಗರುಗಳು, ನಮ್ ಜೊತೆ ಇರೋ ಹುಡುಗರುಗಳು ಏನೋ ಈ ಸರಿ ಗ್ರಾಮ ಪಂಚಾಯತ್ ಚುನಾವಣೆ ಬಂದ್ರೆ ಒಂದೊಂದು ಮೀನ್ ಕೊಟ್ಬಿಡೋಣ ಅಂತ ಏನೋ ಇವ್ರೇನೋ ನಮ್ದಲ್ಲ ಇವ್ರೇನೋ ಹುಡುಗರು ಮಾತಾಡ್ಕೊಂಡಿದ್ರು ಅನ್ನೋ ಮಾತನ್ನ ಅದೇ ಮೋಟಿವೇಶನ್ ಇಟ್ಕೊಂಡು ರಾತ್ರಿ ಕೆಲವ್ರು ನಮ್ಮೂರವ್ರು 4-5 ಜನ ಸೇರಿ ಕಳ್ತನ ಮಾಡಿಸಿ ಒಂದು ಮೀನು ಇಲ್ದಿರ ಕಳ್ತನ ಮಾಡೋದು. ನಾನು 3 ಗಂಟೆಲಿ ಎದ್ದೆ ಟಾಯ್ಲೆಟ್ ಹೋಗೋಕೆ. ಇಲ್ಲಿ ಲೈಟ್ ಹಾಕಿದೆಟ್ಗೆ ಅಲ್ಲಿ ಬ್ಯಾಟ್ರಿ ಉರಿತಾ ಇದ್ರು. ಯಾರಪ್ಪ ಹಿಂಗ್ ಉರಿತಾವ್ರೆ ಅಂತ ಇಲ್ಲಿ ಹೋಗಿ ನಿಂತ್ಕೊಂಡೆಟ್ಗೆ ಅಲ್ಲಿ ಬ್ಯಾಟ್ರಿ ಆಫ್ ಆಗೋಯ್ತು. ನಾನೆಲ್ಲೋ ನೀರ್ ಕಟ್ಟೋರೇನು ಅಂತ ಅನ್ಬಿಟ್ಟು ಸುಮ್ನೆ ಬಂದ್ಬಿಟ್ಟು ಟಾಯ್ಲೆಟ್ ಹೋಗ್ಬಿಟ್ಟು ಬಂದ್ಬಿಟ್ರೆ ಮಂಕಿ ಟೋಪಿ ಹಾಕೊಂಡಿದ್ರು. 3 ಜನ ನೋಡ್ದೆ ನಾನು. ಇಬ್ರು ಟೋಪಿ ಹಾಕಿರ್ಲಿಲ್ಲ, ಒಬ್ಬ ಮಾತ್ರ ಮಂಕಿ ಟೋಪಿ ಹಾಕಿದ್ದ. ಏನ್ ಮಾಡಿದಾರೆ ಈಗ ಅವರು? ಮೀನೆಲ್ಲ ಎಳ್ಕೊಂಡ್ ಹೋಗ್ಬಿಟ್ಟಿದ್ದಾರೆ. ನೀವು ಎಷ್ಟು ಗಂಟೆ ಎದ್ದಾಗ? 3 ಗಂಟೆ. 3 ಗಂಟೆ. ಅದು ಬಲೆ ಏನಾರ ಹಾಕಿ ಎಳಿತಾ ಇದ್ರಾಗ? ಎಳ್ದಿರೋದಲ್ಲ, ಬ್ಯಾಟ್ರಿ ಆಫ್ ಆಗೋಯ್ತಲ್ಲ, ಅಲ್ಲಿ ನಮ್ ಲೈಟ್ ಹಾಕಿದೀವಿ ನಾವ್ ಅಲ್ಲಿ. ಆ ಲೈಟ್ ಅಲ್ಲಿ ನಾವ್ ಚೆನ್ನಾಗ್ ಕಾಣಿಸಿದ್ರು. ನೋಡ್ದೆ. ನೀವು ನೋಡಿದ ತಕ್ಷಣ ಲೈಟ್ ಆಫ್ ಆಗೋಯ್ತು? ಲೈಟ್ ಎಲ್ಲ ಬ್ಯಾಟ್ರಿ ಆಫ್ ಮಾಡ್ಬಿಟ್ರು. ಏನ್ ಕೇಳ್ಕೊತೀರಮ್ಮ ಪೊಲೀಸ್ ಇಲಾಖೆ? ಏನ್ ಕೇಳ್ಕೊಡ್ದು, ನಮ್ಗೆ ಒಳ್ಳೇದು. 1.5 ವರ್ಷದಿಂದ ನಾವ್ ಕಷ್ಟ ಬಿದ್ದಿ ಎಷ್ಟು ಖರ್ಚು ಮಾಡಿದೀವಿ, ಅದೆಲ್ಲ ನಮ್ಗೆ ಪೊಲೀಸ್ ಇಲಾಖೆಯವರು ನಮ್ಗೆ ಇದ್ ಮಾಡ್ಕೊಡ್ಬೇಕು. ಈ ನಿಟ್ಟಿನಲ್ಲಿ ಅಕ್ಕೂರು ಪೊಲೀಸ್ ಠಾಣೆಯ ವ್ಯಾಪ್ತಿಗೆ ಈ ಒಂದು ಪ್ರಕರಣ ನಡೆದಿರುವಂತದ್ದು. ಈ ಕೂಡ್ಲೆ ಅಕ್ಕೂರು ಪೊಲೀಸ್ ಠಾಣೆಯ ಪೊಲೀಸರಿಗೆ ವಿಚಾರವನ್ನ ತಿಳಿಸಿದಂತ ಹಿನ್ನೆಲೆ ಅವರು ಕೂಡ ಸ್ಥಳಕ್ಕೆ ಆಗಮಿಸಿ ಸ್ಥಳದ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಆ ಸ್ಥಳದಲ್ಲಿ ಒಂದು ಬೈಕ್ ಕೂಡ ಪತ್ತೆ ಆಗಿರ್ತಕ್ಕಂಥದ್ದು. ಆದರೆ ಆ ಬೈಕ್ ಯಾರ್ದು ಎನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಆದರೆ ಗಿರೀಶ್ ಬಾಬು ಅವರು ಮತ್ತೆ ಅವರ ತಾಯಿ ಪ್ರಮುಖವಾಗಿ ಇಲ್ಲಿ ಆರೋಪವನ್ನ ಮಾಡ್ತಾ ಇದ್ದಾರೆ.
ಅಂದ್ರೆ ಗ್ರಾಮ ಪಂಚಾಯಿತಿಯ ಚುನಾವಣೆ ದಿನಾಂಕ ಹತ್ತಿರ ಆಗ್ತಾ ಇದ್ದಂತೆ ಈ ಒಂದು ದುಷ್ಕೃತ್ಯವನ್ನ ಮಾಡಿದ್ದಾರೆ. ರಾಜಕೀಯ ದುರುದ್ದೇಶದಿಂದ 3-4 ಜನ ಸೇರಿ ಇಂಥ ಒಂದು ಕೃತ್ಯವನ್ನ ಎಸಗಿದ್ದಾರೆ. ಹಾಗಾಗಿ ಪೊಲೀಸ್ ಇಲಾಖೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ತನಿಖೆಯನ್ನು ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ವಹಿಸಬೇಕು ಎನ್ನುವಂತ ನಿಟ್ಟಿನಲ್ಲಿ ಗಿರೀಶ್ ಬಾಬು ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಆರೋಪ ಪ್ರತ್ಯಾರೋಪ ಏನೇ ಇದ್ರೂ ಕೂಡ ರಾಜಕೀಯ ಅಂತ ಬಂದಾಗ ಯಾವೆಲ್ಲ ಒಂದು ಪ್ರಯತ್ನಗಳು ನಡೀತವೆ, ತಂತ್ರ ಕುತಂತ್ರಗಳು ನಡೀತವೆ ಎಂಬುದಕ್ಕೆ ಚನ್ನಪಟ್ಟಣದ BB ಪಾಳ್ಯದಲ್ಲಿ ನಡೆದಿರತಕ್ಕಂಥ ಈ ಒಂದು ಘಟನೆಯೇ ಸಾಕ್ಷಿಯಾಗಿದೆ. ಆದ್ರೆ ಇದು ರಾಜಕೀಯ ದುರುದ್ದೇಶದಿಂದ ನಡೀತಾ ಅಥವಾ ವೈಯಕ್ತಿಕ ಹಿತಾಸಕ್ತಿಯಿಂದ ನಡೀತಾ ಎನ್ನುವಂಥದ್ದು ಪೊಲೀಸರ ತನಿಖೆಯಿಂದ ಹೊರಬರಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.